ನಮಸ್ಕಾರ ಬಂಧುಗಳೇ. ಇವತ್ತಿನ ದಿನ ಚರ್ಚಾ ವಿಷಯ ಏನಪ್ಪಾ ಅಂತಂದ್ರೆ ಕೆಸೆಟ್ ಪರೀಕ್ಷೆಯಲ್ಲಿ ಈಗಾಗಲೇ ಅನೇಕ ತೊಂದರೆಗಳನ್ನು ಅನುಭವಿಸುತ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ವಿಡಿಯೋವನ್ನು ಮಾಡಲಾಗಿದೆ. ಇಲ್ಲಿ ನಾವು ತಿಳಿಯಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಏನು ಸಮಸ್ಯೆ ಆಗಿದೆ ಅಂತಕ್ಕಂಥದ್ದು. ಆ ಪರಿಶಿಷ್ಟ ಜಾತಿಯಲ್ಲಿ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತಕ್ಕಂಥದ್ದನ್ನ ಈ ಒಂದು KA ಬೋರ್ಡ್ ಅಂತಕ್ಕಂಥದ್ದು ಪರೀಕ್ಷೆ ನಡೆಯುವ ಮುಂಚೆ ಹಾಲ್ ಟಿಕೆಟ್ನಲ್ಲಿ ಮೆನ್ಷನ್ ಮಾಡುವ ಮುಖಾಂತರ ತಾವು ತಮ್ಮ ಪ್ರವರ್ಗವಾರು ABC ಎಂದು ಹಾಕಿ ನಂತರ ಒಂದು ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಹೇಳಿದಾಗ ಈ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳನ್ನದೇ ತಮಗೆ ಗೊತ್ತಿಲ್ಲದೆ ಅಥವಾ ಆನ್ಲೈನ್ ಸೆಂಟರ್ದವರು ಕೂಡ ಅವರನ್ನ ಕೇಳದೆ ಕೂಡ ಹಾಲ್ ಟಿಕೆಟ್ ಅನ್ನು ತೆಗೆದುಕೊಟ್ಟಿರುವಂಥದ್ದು. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಈ ಒಂದು ಪರಿಶಿಷ್ಟ ಜಾತಿಯಲ್ಲಿ ಪ್ರವರ್ಗ ABC ಅಂತಕ್ಕಂಥದ್ದನ್ನ ತಿಳಿಯದೆ ಅಥವಾ ಕಂಪ್ಯೂಟರ್ ಮುಖಾಂತರ ತೆಗೆದುಕೊಂಡಿರ್ತಕ್ಕಂಥವ್ರು, ಆನ್ಲೈನ್ ಸೆಂಟರ್ ಮುಖಾಂತರ ತೆಗೆದುಕೊಂಡಿರ್ತಕ್ಕಂಥವ್ರು, ತಪ್ಪಾಗಿ ತೆಗೆದುಕೊಂಡಿರ್ತಕ್ಕಂಥವ್ರು ಈ ವೆರಿಫಿಕೇಶನ್ಗೆ ಹೋದಾಗ ಅಲ್ಲಿ ನಿಮಗೆ ಆಗ್ತಕ್ಕಂಥ ತೊಂದರೆ ಏನಪ್ಪಾ ಅಂತಂದ್ರೆ ನಿಮ್ಮ ವೆರಿಫಿಕೇಶನ್ ಅಲ್ಲಿ ನೀವು ಪ್ರವರ್ಗ A ಇದ್ದವರು B ಹಾಕಿದಾಗ, B ಇದ್ದವರು C ಹಾಕಿದಾಗ ಈ ರೀತಿ ಒಂದು ಗೊಂದಲವನ್ನ ತಾವು ತಪ್ಪಾಗಿ ತುಂಬಿದ್ದೆ ಆದಲ್ಲಿ ತಮ್ಮನ್ನ ರಿಜೆಕ್ಟ್ ಮಾಡುವಂತಹ ಸಂಪೂರ್ಣವಾದ ಅವಕಾಶ ಆ ಒಂದು KA ಬೋರ್ಡಿಗೆ ಇರ್ತಕ್ಕಂಥದ್ದು. ಆದ್ದರಿಂದ ನಾವು ಇಲ್ಲಿ ತಿಳಿಯಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನ ಪ್ರವರ್ಗ ABC ಅಂತಕ್ಕಂಥದ್ದನ್ನ ಮಾಡಿದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ರಿಗೂ ಕೂಡ ಸಮಾನವಾದ ಅವಕಾಶಗಳು ದೊರೆಯಬೇಕು ಅಂತಕ್ಕಂಥ ಉದ್ದೇಶಕ್ಕಾಗಿ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ನಾವು ತಿಳಿಯಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅವರು ಬೇರೆ ಬೇರೆ ತಿಳಿಯದೆ ಕೂಡ ಕೆಲವೊಬ್ರು ಪ್ರವರ್ಗ A ಅಂತ ಮೆನ್ಷನ್ ಮಾಡಿದ್ದಾರೆ. ಆದ್ದರಿಂದ ಇವತ್ತಿನ ದಿನ ನಾವು ಕಟಪ್ ಅನ್ನು ನೋಡಿದಾಗ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ಪ್ರವರ್ಗ A ಅಂತಕ್ಕಂಥದ್ದು ಹೈಯೆಸ್ಟ್ ಇರುವಂತದ್ದು ಏನಪ್ಪಾ ಅಂತಂದ್ರೆ ಪ್ರವರ್ಗ A ಅಂತಕ್ಕಂಥದ್ದು. ಹಾಗಾದ್ರೆ ಇಷ್ಟು ಹೈಯೆಸ್ಟ್ ತಗೋತಕ್ಕಂಥವ್ರಿಗೆ ಪ್ರವರ್ಗ ಕೊಡೋ ಅವಶ್ಯಕತೆ ಏನಿತ್ತು ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕು. ಅದೇ ರೀತಿಯಾಗಿ ಈಗಾಗಲೇ ಬಿಟ್ಟಿರ್ತಕ್ಕಂಥ ರಿಸಲ್ಟ್, ಸಂಪೂರ್ಣವಾಗಿರ್ತಕ್ಕಂಥ ರಿಸಲ್ಟ್ ಪ್ರತಿ ಸಬ್ಜೆಕ್ಟ್ ಅಲ್ಲೂ ಪ್ರವರ್ಗ A ಅಂತಕ್ಕಂಥದ್ದೇ ಹೈಯೆಸ್ಟ್ ಇರ್ತಕ್ಕಂಥದ್ದು. ಅದನ್ನ ನಾವು ವಿಷಯವಾರು ಈ ಒಂದು ಸಬ್ಜೆಕ್ಟ್ ವಿಷಯವಾರು ನೋಡಿದಾಗ ಕಾಮರ್ಸ್ ವಿಷಯ ಅಂತಕ್ಕಂಥದ್ರಲ್ಲಿ ಪ್ರವರ್ಗ A ಅಂತಕ್ಕಂಥದ್ದು ಎಷ್ಟದಪ್ಪ ಅಂತಂದ್ರೆ 158, ಪ್ರವರ್ಗ B ಅಂತಕ್ಕಂಥದ್ದು 154, ಪ್ರವರ್ಗ C ಅಂತಕ್ಕಂಥದ್ದು 154. ಅದೇ ರೀತಿಯಾಗಿ ಕನ್ನಡ ವಿಷಯ ಅಂತಕ್ಕಂಥದ್ದು, ಈ ಕನ್ನಡ ವಿಷಯದಲ್ಲಿ ಪ್ರವರ್ಗ A ಅಂತಕ್ಕಂಥದ್ದು 144 ಕಟಪ್ ನಿಂತಿದೆ, ಪ್ರವರ್ಗ B ಅಂತಕ್ಕಂಥದ್ದು 140, ಪ್ರವರ್ಗ C ಅಂತಕ್ಕಂಥದ್ದು ಕೂಡ 140. ಅದೇ ರೀತಿಯಾಗಿ ಅರ್ಥಶಾಸ್ತ್ರ ವಿಷಯ ಎಕನಾಮಿಕ್ಸ್ ಸಬ್ಜೆಕ್ಟ್ 148 ಪ್ರವರ್ಗ A ಅಂತಕ್ಕಂಥದ್ದು ನಿಂತಿರತಕ್ಕಂಥದ್ದು, ಪ್ರವರ್ಗ B ಅಂತಕ್ಕಂಥದ್ದು 142, ಪ್ರವರ್ಗ C ಅಂತಕ್ಕಂಥದ್ದು 140. ನಂತರದಲ್ಲಿ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಅಂತಕ್ಕಂಥದ್ದು ಪ್ರವರ್ಗ A ಅಂತಕ್ಕಂಥದ್ದು 154, ಪ್ರವರ್ಗ B ಅಂತಕ್ಕಂಥದ್ದು 150, ಪ್ರವರ್ಗ C ಅಂತಕ್ಕಂಥದ್ದು 154. ಹಿಸ್ಟ್ರಿ ಇತಿಹಾಸ ವಿಷಯವನ್ನು ನೋಡಿದಾಗ ಪ್ರವರ್ಗ A ಅಂತಕ್ಕಂಥದ್ದು 146, ಪ್ರವರ್ಗ B ಅಂತಕ್ಕಂಥದ್ದು 144, ಪ್ರವರ್ಗ C ಅಂತಕ್ಕಂಥದ್ದು 144. ಈಗ ಸೋಶಿಯಾಲಜಿ ಅಂತಕ್ಕಂಥ ಸಬ್ಜೆಕ್ಟ್ ನೋಡಿದಾಗ ಪ್ರವರ್ಗ A ಅಂತಕ್ಕಂಥದ್ದು 142, ಪ್ರವರ್ಗ B ಅಂತಕ್ಕಂಥದ್ದು 142, ಪ್ರವರ್ಗ C ಅಂತಕ್ಕಂಥದ್ದು 138 ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಜಿಯೋಗ್ರಫಿ ವಿಷಯ, ಈ ಜಿಯೋಗ್ರಫಿ ವಿಷಯವನ್ನು ನೋಡಿದಾಗ ಪ್ರವರ್ಗ A ಅಂತಕ್ಕಂಥದ್ದು 164, ಪ್ರವರ್ಗ B ಅಂತಕ್ಕಂಥದ್ದು 162, ಪ್ರವರ್ಗ C ಅಂತಕ್ಕಂಥದ್ದು 158. ಅದೇ ರೀತಿಯಾಗಿ MBA ವಿಷಯವನ್ನು ನೋಡಿದಾಗ ಪ್ರವರ್ಗ A ಅಂತಕ್ಕಂಥದ್ದು 192, ಪ್ರವರ್ಗ B ಅಂತಕ್ಕಂಥದ್ದು 186, ಪ್ರವರ್ಗ C ಅಂತಕ್ಕಂಥದ್ದು 186. ಎಜುಕೇಶನ್ ವಿಷಯವನ್ನು ನೋಡಿದಾಗ ಪ್ರವರ್ಗ A ಅಂತಕ್ಕಂಥದ್ದು 176, ಪ್ರವರ್ಗ B ಅಂತಕ್ಕಂಥದ್ದು 178, ಪ್ರವರ್ಗ C ಅಂತಕ್ಕಂಥದ್ದು 174. ಈ ಎಲ್ಲ ವಿಷಯಗಳನ್ನು ನೋಡಿದಾಗ ಇನ್ನೂ ಅನೇಕ ವಿಷಯಗಳು ಇರ್ತಕ್ಕಂಥದ್ದು, ಕೇವಲ ಕೆಲವು ವಿಷಯಗಳನ್ನು ಮಾತ್ರ ನಿಮಗೆ ಹೇಳ್ತಕ್ಕಂಥದ್ದು. ಬಂಧುಗಳೇ, ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಪ್ರವರ್ಗ A ಅಂತಕ್ಕಂಥದ್ದು ಇಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ನಿಲ್ತದ ಅಂತಕ್ಕಂಥದ್ದು ಅಂದಾದ್ರೆ ಇವರಿಗೆ ಪ್ರವರ್ಗ A ಅಂತಕ್ಕಂಥ ಕೊಡೋ ಅವಶ್ಯಕತೆ ಇರಲಿಲ್ಲ. ಒಂದು, ಪ್ರವರ್ಗ A ಅಂತ ಕೊಟ್ಟಿರ್ತಕ್ಕಂಥದ್ದು ಮುಖ್ಯ ಉದ್ದೇಶ ಏನು, ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವರಿಗೆ ಹಿಂದುಳಿದಕ್ಕೆ ಆಧಾರದ ಮೇಲೆ ಈ ಒಂದು ಪ್ರವರ್ಗ A, B, C ಅಂತಕ್ಕಂಥದ್ದು ನೀಡಿರ್ತಕ್ಕಂಥದ್ದು. ಬರ್ತಕ್ಕಂಥ ಪ್ರತಿಯೊಂದು ಆಯೋಗಗಳು ಪ್ರವರ್ಗ A ಮಾದಿಗ ಸಂಬಂಧಿತ ಜಾತಿಗಳು ಅತಿ ಹಿಂದುಳಿದಿರ್ತಕ್ಕಂಥ ಪ್ರವರ್ಗ ಅಂತ ಹೇಳಿ ಡಿಯಲ್ಲಿ ಇಟ್ಟ.
ಪ್ರವರ್ಗ ಎ ಅಂತಕ್ಕಂಥದಕ್ಕಿಂತಾಗಿ ಸ್ವಲ್ಪ ಸದೃಢ ಇರತಕ್ಕಂಥವರಿಗೆ ಪ್ರವರ್ಗ ಬಿ ಅಂತ ಕೊಟ್ಟಿದ್ದಾರೆ, ಅದು ಛಲವಾದಿ ಸಂಬಂಧಿತ ಜಾತಿಗಳು. ಅದಕ್ಕಿಂತ ಪ್ರವರ್ಗ ಬಿಗಿಂತ ಸ್ವಲ್ಪ ಸದೃಢವಾಗಿರ್ತಕ್ಕಂಥ ಸಿ ಗುಂಪಿಗೆ ಅದು ಲಂಬಾಣಿ, ಕೊರಮ, ಕೊರೆಚ, ಕೊಲಂಬೋ, ಅದೇ ರೀತಿಯಾಗಿ ಅಲೆಮಾರಿ ಜನಾಂಗ ಹಾಕಿರ್ತಕ್ಕಂಥದ್ದು. ಇಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಈ ಒಂದು ಪ್ರವರ್ಗಗಳನ್ನು ಮಾಡಿರ್ತಕ್ಕಂಥ ಮುಖ್ಯ ಉದ್ದೇಶವೇ ಅವುಗಳು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅನ್ನೋ ಕಾರಣಕ್ಕಾಗಿ. ಆದರೆ ಇಲ್ಲಿ ನಾವು ರಿಸಲ್ಟ್ ಇವತ್ತಿನ ದಿನ ಕೆಸೆಟ್ ಅಂತಕ್ಕಂಥ ಪರೀಕ್ಷೆಯನ್ನು ನೋಡಿದಾಗ ನಮಗೆ ಕಂಡಿರ್ತಕ್ಕಂಥದ್ದು ಎ ಅಂತಕ್ಕಂಥದ್ದೇ ಅತಿ ಹೈಯೆಸ್ಟ್ ರಿಸಲ್ಟ್ ನಿಂತಿರ್ತಕ್ಕಂಥದ್ದನ್ನ ಪ್ರತಿ ಸಬ್ಜೆಕ್ಟ್ ಅಲ್ಲೂ ಕೂಡ ನಾವು ಕಾಣಬಹುದಾಗಿದೆ. ಈಗಾಗಲೇ ಏನು ನಿಮಗೆ ತಿಳಿಸಿರ್ತಕ್ಕಂಥದ್ದು ಆ ಎಲ್ಲವನ್ನ ನೋಡಿದಾಗ ಪ್ರತಿ ಸಬ್ಜೆಕ್ಟ್ ಅಲ್ಲೂ ಪ್ರವರ್ಗ ಎ ಅಂತಕ್ಕಂಥದ್ದು ಹೈಯೆಸ್ಟ್ ಇರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಆಗಿರ್ತಕ್ಕಂಥ ತೊಂದರೆಗಳು ಏನು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಿದಾಗ ವಿದ್ಯಾರ್ಥಿಗಳು ತಮಗೆ ತಿಳಿಯದೆ ಗೊತ್ತಿಲ್ಲದೆ ಪ್ರವರ್ಗ ಎ ಬಿ ಸಿ ಅಂತಕ್ಕಂಥದ್ದು ಕೆಲವು ವಿಚಾರಗಳು ಅವರಿಗೆ ಗೊತ್ತಿಲ್ಲದೆ ಕೂಡ ಅವರು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡಿರ್ತಕ್ಕಂಥದ್ದು. ಮತ್ತೆ ಕೆಲವರು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ನಮ್ಮ ಹಾಲ್ ಟಿಕೆಟ್ ಅನ್ನು ತೆಗಿ ಅಂತ ಫ್ರೆಂಡ್ಸ್ಗಳಿಗೂ ಕಳಿಸಿದಾಗ ಕೂಡ ಅವರು ಗೊತ್ತಿಲ್ಲದೆ ಕೂಡ ಎ ಬಿ ಸಿ ಅಂತಕ್ಕಂಥದ್ದನ್ನ ಕನ್ಸಿಡರ್ ಮಾಡದೆ ಈ ಒಂದು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಆಗಿರ್ತಕ್ಕಂಥ ತೊಂದರೆ ಎಲ್ಲವೂ ಕೂಡ ತಿಳಿಯದೆ ಆಗಿರುವಂಥದ್ದು. ಆದ್ದರಿಂದ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈಗಾಗಲೇ KE ಬೋರ್ಡ್ ಏನೊಂದು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಮತ್ತೊಮ್ಮೆ ಏನಾದರೂ ಕೂಡ ಅವಕಾಶ ಇದ್ರೆ ಪ್ರವರ್ಗವಾರು ತಾವು ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ ಅವಕಾಶ ನೀಡುವುದರ ಮುಖಾಂತರ ಮತ್ತೊಂದು ರಿಸಲ್ಟ್ ಪಟ್ಟಿಯನ್ನು ಬಿಡಬೇಕು. ಇಲ್ಲದೆ ಹೋದರೆ ಈಗಾಗಲೇ ಏನೊಂದು ಪ್ರವರ್ಗ ಎ ಬಿ ಸಿ ಅಂತ ನಾವು ಹಾಕಿ ತಗೊಂಡಿದ್ದೀವಿ, ಎ ಬಿ ಸಿ ತಪ್ಪು ಆಗಿರ್ತಕ್ಕಂಥ ಪ್ರವರ್ಗವನ್ನು ಮೆನ್ಷನ್ ಮಾಡಿ ತಾವೇನು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿದ್ದೀರಿ ಅವರಿಗೂ ಕೂಡ ತುಂಬಾ ತೊಂದರೆ ಆಗುವಂಥದ್ದು. ಯಾಕಪ್ಪ ಅಂತಂದ್ರೆ ನೀವು ಪ್ರವರ್ಗ ಎದಲ್ಲಿ ಹಾಕಿರ್ತೀರಿ, ಪ್ರವರ್ಗ ಎ ಅಂದಾಗ ನಿಮ್ಮನ್ನ ಪ್ರವರ್ಗ ಎ ಅಂತ ಕನ್ಸಿಡರ್ ಮಾಡ್ತಾರ. ಅಲ್ಲಿ ನೀವು ರಿಜೆಕ್ಟ್ ಆದ ನಂತರ ಪ್ರವರ್ಗ ಬಿಗೆ ಬಂದು ನನಗೆ ಇಲ್ಲಿ ಪರ್ಸೆಂಟೇಜ್ ಜಾಸ್ತಿ ಅದ ನಮಗೆ ಕೊಡ್ರಿ ಅಂದ್ರೆ ಕೊಡಂಗಿಲ್ಲ. ತಾವೆಲ್ಲರೂ ಕೂಡ ತಿಳ್ಕೋಬೇಕು. ವೆರಿಫಿಕೇಶನ್ಗೆ ಹೋದಾಗ ಕಡ್ಡಾಯವಾಗಿ ಇಂಥ ಅವಘಡ ಆಗ್ತಕ್ಕಂಥದ್ದು. ಆದ್ದರಿಂದ ಪ್ರವರ್ಗ ಎ ಅಂತ ಮೆನ್ಷನ್ ಮಾಡಿರ್ತಕ್ಕಂಥ ತಪ್ಪು ಯಾರು ಮಾಹಿತಿಯನ್ನು ನೀಡಿದ್ದೀರಿ ಅವರೆಲ್ಲರೂ ಕೂಡ ಕಮೆಂಟ್ ಮುಖಾಂತರ ನೀವು ನಮ್ದು ಈ ರೀತಿ ತಪ್ಪಾಗಿದೆ ಅಂತ ಹೇಳಿದ್ದೆ ಆದಲ್ಲಿ ನಾವು ಈ ಬರ್ತಕ್ಕಂಥ ಸೋಮವಾರ ನಾಳೆ IRS ಅಧಿಕಾರಿಗಳ ಮುಖಾಂತರ ಅಥವಾ ನಮ್ಮ ಸಮುದಾಯದ ಮುಖಂಡರ ಮುಖಾಂತರ ನಾವೊಂದು ಅದನ್ನ KE ಬೋರ್ಡ್ನ ಪ್ರಸನ್ನ ಕುಮಾರ್ ಅವರಿಗೆ ತಲುಪಿಸುವಂತಹ ಕಾರ್ಯವನ್ನು ಮಾಡ್ತೀವಿ. ಆದ್ದರಿಂದ ತಾವ್ಯಾವರು ಕೂಡ ಪ್ರವರ್ಗ ಬಿ ಇರ್ತಕ್ಕಂಥವ್ರಿಗೆ ಎ ಹಾಕಿರ್ಬೋದು ಅಥವಾ ಸಿ ಇರ್ತಕ್ಕಂಥವ್ರು ಎ ಹಾಕಿರ್ಬೋದು. ಈ ರೀತಿ ಅನೇಕ ತೊಂದರೆಗಳಾಗಿರುವಂಥದ್ದು. ನೀವು ಒಂದು ವೇಳೆ ಇಲ್ಲ ನಾನು ಹೈಯೆಸ್ಟ್ ಮಾಡಿದ್ದೀನಿ, ಎದಲ್ಲಿ ಬರ್ತೀನಿ, ನಂತರದಲ್ಲಿ ಅದನ್ನ ಬಿಗೆ ನೀವು ತಗೊಂಡು ನಮ್ಮನ್ನ ಕನ್ಸಿಡರ್ ಮಾಡಿ ಕೊಡ್ರಿ ಅಂದಾಗ ಆ ರೀತಿ ಆಗೋದಿಲ್ಲ. ತಾವೆಲ್ಲರೂ ಕೂಡ ಅದರಿಂದ ಸರಿಯಾದ ಮಾಹಿತಿಯನ್ನ ನೀಡಿದ್ದೇ ಆದಲ್ಲಿ ಮಾತ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತಕ್ಕಂಥದ್ದು ತಮ್ಮದು ಕ್ಲಿಯರ್ ಆಗುವಂಥದ್ದು. ಒಂದು ವೇಳೆ ಪ್ರವರ್ಗ ಎದವರು ಬಿ ಅಂತ ಹೋದಾಗೂ ಕೂಡ ಇಲ್ಲ ನಮ್ಮನ್ನು ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥದ್ದು ತಮ್ಮ ತಪ್ಪು ಗ್ರಹಿಕೆ. ಆದ್ದರಿಂದ ತಾವೆಲ್ಲರೂ ಸರಿಯಾದ ಒಂದು ಕಮೆಂಟ್ ಮುಖಾಂತರ ತಾವು ಕಮೆಂಟ್ ಮಾಡಿದ್ದೇ ಆದಲ್ಲಿ ಆ ಕಮೆಂಟ್ಗಳನ್ನು ನಾವು KE ಬೋರ್ಡ್ ಅವರಿಗೆ ತಲುಪಿಸುವ ಮೂಲಕ ಈ ರೀತಿ ತೊಂದರೆಗಳಾಗಿದೆ. ಆದ್ದರಿಂದ ನೀವು ಇನ್ನೊಮ್ಮೆ ಪ್ರವರ್ಗ ಎ ಬಿ ಸಿ ಅಂತಕ್ಕಂಥದ್ದನ್ನ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ನಾವು ಮನವರಿಕೆ ಮಾಡ್ತೀವಿ. ಇಷ್ಟು ಈ ವಿಚಾರಗಳಿರುವಂಥದ್ದು. ಆದ್ದರಿಂದ ಮುಂದಿನ ವಿಡಿಯೋದಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಕುರಿತಾಗಿ ಈಗಾಗಲೇ ಒಂದು ಸರ್ಟಿಫಿಕೇಟ್ ಯಾವ ರೀತಿ ಯಾರು ತಗೋಬೇಕು ಯಾರು ತಗೋಬಾರ್ದು ಅಂತಕ್ಕಂಥದ್ದನ್ನ ವಿಡಿಯೋ ಮಾಡಿದ್ದೀವಿ. ನಮ್ಮ ಸಮುದಾಯದ ಆಂಜನೇಯ ಸಾಹೇಬರಾಗಿರ್ಬೋದು, ಅದೇ ರೀತಿಯಾಗಿ ರಿಟೈರ್ಡ್ IAS ಅಧಿಕಾರಿಗಳು ಸ್ವತಃ ಸರ್ಕಾರದೊಂದಿಗೆ ಮಾತುಕತೆಯನ್ನು ಮಾಡಿದ ನಂತರ ಅವ್ರ ಜೊತೆ ಮಾತನಾಡಿದಾಗ ಅಲ್ಲಿ ಒಂದು ಸ್ಪಷ್ಟತೆ ಆಧಾರದ ಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಯಾರು ತಗೋಬೇಕು ಅಂತಕ್ಕಂಥದ್ದನ್ನು ಕೂಡ ಅವ್ರು ತಿಳಿಸಿರ್ತಕ್ಕಂಥದ್ದು. ಆದ್ದರಿಂದ ಈ ಮುಂದಿನ ವಿಡಿಯೋದಲ್ಲಿ ಆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಯಾರು ತಗೋಬೇಕು, ಆ ಬದಲಾವಣೆ ಆಗಿರ್ತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.